ಭಾಗ ಅಧ್ಯಯನ ಮಾಡೋದಕ್ಕಿಂತ ಮೊದಲು ಯಾರು ನಮ್ಮ ಚಾನಲನ್ನು ಹೊಸಬ್ರು ವೀಕ್ಷಿಸ್ತಾ ಇದ್ದೀರಿ ಅವರು ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೇ ಮರೆಯಬೇಡಿ. ಅದರ ಜೊತೆಗೆ ಬೆಲ್ ಐಕಾನ್ ಬಟನ್ ಹಾಕುವುದರ ಮುಖಾಂತರ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ತಮಗೆ ಬಂದು ತಲುಪುತ್ತವೆ ಅಂತ ಹೇಳುತ್ತಾ, ನಿಮ್ಮ ಉಪನ್ಯಾಸಕರಾಗಿರ್ತಕ್ಕಂಥ ಎಸ್ ಶೆಟ್ಟಿ ಯೂಟ್ಯೂಬ್ ವತಿಯಿಂದ ತಮಗೆ ನಮಸ್ಕರಿಸುತ್ತಾ ಮತ್ತು ಸ್ವಾಗತಿಸುತ್ತಾ ಇವತ್ತಿನ ಕ್ಲಾಸನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಒಂದು 6 ಅಂಕದ ಪ್ರಶ್ನೆಗಳು ತಮಗೋಸ್ಕರ ನಾನು ತಗೊಂಡು ಬಂದಿರತಕ್ಕಂಥದ್ದು. ಈ ಒಂದು ಪ್ರಶ್ನೆ ನೋಡಿ, GDP ಯನ್ನು ಲೆಕ್ಕಾಚಾರ ಮಾಡುವಾಗ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುತ್ತವೆಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ಉದಾಹರಣೆಯನ್ನು ವಿವರಿಸಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಹೌದಾ? ಇದಕ್ಕೆ ಉತ್ತರ ನೋಡಿ, ಒಂದು ವರ್ಷದಲ್ಲಿ ಒಂದು ದೇಶದೊಳಗೆ ಉತ್ಪಾದಿಸಿದ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆಯ ಮೌಲ್ಯದ ಒಟ್ಟು ಮೊತ್ತವನ್ನು ನಾವು GDP ಎನ್ನುತ್ತೇವೆ. ಈ GDP ಯನ್ನು ಮಾಪನ ಮಾಡಲು 3 ವಿಧಾನಗಳು. ಅವುಗಳೆಂದರೆ, ಒಂದನೇದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ಎರಡನೇದು ವೆಚ್ಚದ ವಿಧಾನ, ಮೂರನೇದು ವರಮಾನದ ವಿಧಾನ. ಈ 3 ವಿಧಾನಗಳು ಒಂದು ಆರ್ಥಿಕತೆಯಲ್ಲಿ ಎ ಮತ್ತು ಬಿ ಎಂಬ 2 ಉದ್ಯಮಿ ಘಟಕಗಳಿವೆ ಎಂದು ಭಾವಿಸೋಣ. GDP ಲೆಕ್ಕಾಚಾರ 3 ವಿಧಾನಗಳು ಒಂದೇ ಉತ್ತರ ನೀಡುತ್ತವೆಂಬ ಸಂಖ್ಯಾತ್ಮಕ ಉದಾಹರಣೆಯನ್ನು ತಿಳಿಯೋಣ. ಅದರಲ್ಲಿ ಒಂದನೇದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ ಅಂತ ಕರೆಯೋಣ. ಈ ಒಂದು ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನದಲ್ಲಿ ಈ ವಿಧಾನದಲ್ಲಿ ಎಲ್ಲ ಉದ್ಯಮಿ ಘಟಕಗಳನ್ನು ಉತ್ಪಾದಿಸಿದ ಅಂತಿಮ ಸರಕು ಸೇವೆಗಳ ಸಮಗ್ರ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ GDP ಮಾಪನ ಮಾಡುತ್ತೇವೆ. ಹೌದಾ? ಇಲ್ಲಿ ನೋಡಿ, ಎ ಉದ್ಯಮಿ ಘಟಕ ಮಾನವನ ಶ್ರಮವನ್ನು ಹೊರತಾಗಿ ಯಾವುದೇ ಆಧಾರವನ್ನು ಬಳಸದೆ, ಅಂದರೆ ಮಾನವನ ಶ್ರಮವನ್ನು ಬಿಟ್ಟು ಯಾವುದೇ ಆಧಾರಗಳು ಅಂತ ಇನ್ಪುಟ್ಗಳನ್ನು ಬಳಸದೆ ರೂಪಾಯಿ 100 ಮೌಲ್ಯಗಳ ಹತ್ತಿಯನ್ನು ಉತ್ಪಾದಿಸಿ
100 ಮೌಲ್ಯಗಳ ರೂಪಾಯಿ ಹತ್ತಿಯನ್ನು ಉತ್ಪಾದಿಸಿ ಬಿ ಉದ್ಯಮಿ ಘಟಕಕ್ಕೆ ಮಾರಾಟ ಮಾಡುತ್ತದೆ. ಈ ಬಿ ಉದ್ಯಮಿ ಘಟಕವು 100 ರೂಪಾಯಿಗಳ ಕಚ್ಚಾ ಹತ್ತಿಯನ್ನು ಬಳಸಿ ರೂಪಾಯಿ 300 ಮೌಲ್ಯಗಳನ್ನು ಬಟ್ಟೆಯನ್ನು ತಯಾರಿಸುತ್ತದೆ. ಈ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಎ ಮತ್ತು ಬಿ ಉದ್ಯಮಿಗಳು ಉತ್ಪನ್ನದ ಮೌಲ್ಯವರ್ಧನೆಯ ಕ್ರಮವಾಗಿ ರೂಪಾಯಿ 100 ಮತ್ತು ರೂಪಾಯಿ 200ಗಳು ಆಗಿದೆ. ಆದ್ದರಿಂದ ಅಂತಿಮ ಸರಕಿನ ಮೌಲ್ಯ ರೂಪಾಯಿ ಎಷ್ಟಾಗುತ್ತದೆ ಅಂತಂದರೆ 300ಗಳನ್ನಾಗುತ್ತದೆ. ಇದನ್ನು GDPಯ ಮೌಲ್ಯವಾಗಿದೆ. ಈ ಒಂದು ಯಾವ ರೀತಿ ಇದೆ ಈ ಮೌಲ್ಯವರ್ಧಿತ ವಿಧಾನ ತಮಗೆ ಹೇಳ್ತಕ್ಕಂಥದ್ದು. ಇಲ್ಲಿ ನೋಡಿ, ಉತ್ಪಾದನೆ, ಮಧ್ಯಂತರ ಸರಕು ಮತ್ತು ಮೌಲ್ಯವರ್ಧನೆ ರೂಪಾಯಿಗಳಲ್ಲಿ ಅಂತ ಅಳೀತಾ ಇದ್ದೇವೆ. ಈ 3 ಇದರಲ್ಲಿ ಇಲ್ಲಿ ಒಂದನೇದು ವಿವರಣೆ, ಎರಡನೇದು ಎ ಉದ್ಯಮಿ ಅಥವಾ ಉದ್ಯಮಿ ಎ, ಹೌದಾ, ಮತ್ತು ಉದ್ಯಮಿ ಬಿ. ಈ ಒಂದು ವಿವರಗಳಲ್ಲಿ ಒಟ್ಟು ಉತ್ಪಾದನೆ ನೋಡಿ, ಎ ಉದ್ಯಮಿದೆಷ್ಟು 100 ರೂಪಾಯಿ ಇದೆ ಒಟ್ಟು ಉತ್ಪಾದನೆ. ಅದೇ ರೀತಿ ಬಿ ಉದ್ಯಮಿ ಒಟ್ಟು ಉತ್ಪಾದನೆ 300 ಇದೆ, ಹೌದಾ. ಇಲ್ಲಿ ಮಧ್ಯಂತರ ಸರಕು ಏನಿರ್ತವೆ, ಎ ಉದ್ಯಮಿ ಏನು ಮಧ್ಯಂತರ ಸರಕನ್ನು ಬಳಸೋದೇ ಇಲ್ಲ ಇಲ್ಲಿ, ಆ ಕಾರಣಕ್ಕೆ 0 ತೊಗೊಂಡಿದ್ದಾನೆ. ಆದರೆ ಬಿ ಉದ್ಯಮಿ ಮಧ್ಯಂತರ ಸರಕು 100 ರೂಪಾಯಿ ಬಳಸ್ಕೊಂಡಿದ್ದಾನೆ. ಇದು ಯಾವ ರೀತಿ ಅಂತಂದರೆ, ಎ ಉದ್ಯಮಿಯಿಂದ ಕಚ್ಚಾ ಹತ್ತಿಯನ್ನು 100 ರೂಪಾಯಿಗೆ ಬಿ ಉದ್ಯಮಿ ಏನು ಮಾಡಿದ್ದಾನೆ, ಖರೀದಿ ಮಾಡಿದ್ದಾನೆ. 100 ರೂಪಾಯಿ ಖರೀದಿ ಮಾಡ್ಯಾನಂತಂತಂದರೆ ಇದು ಮಧ್ಯಂತರ ಸರಕು ಅಂತ ಕರಿತೇವೆ. ಯಾಕೆ ಮಧ್ಯಂತರ ಸರಕು ಇದನ್ನು ಕರಿತೇವೆ ಅಂತಂದರೆ, ಇದು ಕಚ್ಚಾ ಹತ್ತಿ ಇರ್ತದ, ಇದು ಯಾವುದೇ ಅಂತಿಮ ಸರಕು ಕೂಡ ಆಗಿರೋದಿಲ್ಲ. ಆ ಕಾರಣಕ್ಕಾಗಿ ಇದು ಮಧ್ಯಂತರ ಸರಕು. ಕಚ್ಚಾ ಹತ್ತಿ 100 ರೂಪಾಯಿ ಕೊಟ್ಟು ಬಿ ಉದ್ಯಮಿ ಖರೀದಿ ಮಾಡಿರ್ತಾನೆ. ಹಾಗಾದರೆ ಮಧ್ಯಂತರ ಸರಕು ಮುಗೀತು. ಇಲ್ಲಿ ಮೌಲ್ಯವರ್ಧನೆ ವ್ಯಾಲ್ಯೂ ನೋಡಿ, ವಿವರದಲ್ಲಿ ಈ ಟೋಟಲ್ ಉದ್ಯಮಿ ಎದಲ್ಲಿ ಎಷ್ಟಾಗ್ತದೆ, 100 ರೂಪಾಯಿ ಆಗ್ತದೆ. ಯಾಕೆ 100 ರೂಪಾಯಿ ಅಂತಂದರೆ, ಇಲ್ಲಿ ಕೇವಲ ಶ್ರಮವನ್ನು ಮಾತ್ರ ಬಳಸಿ ಕಚ್ಚಾ ಹತ್ತಿಯನ್ನು ಉತ್ಪಾದನೆ ಮಾಡಿದ್ದಾನೆ ಎ ಉದ್ಯಮಿ. ಆದರೆ ಬಿ ಉದ್ಯಮಿ ಈ ಕಚ್ಚಾ ಹತ್ತಿ 100 ರೂಪಾಯಿ ಪ್ಲಸ್ ಇದಕ್ಕೆ 100 ರೂಪಾಯಿಗೆ 200 ರೂಪಾಯಿಯನ್ನು ಆ್ಯಡ್ ಮಾಡ್ಯಾನ. ಎಷ್ಟು? 200 ರೂಪಾಯಿ ಆ್ಯಡ್ ಮಾಡ್ಯಾನ. 200 ರೂಪಾಯಿ ಆ್ಯಡ್ ಮಾಡಿ ಏನು ಮಾಡ್ಯಾನ ಅಂತಂದ್ರೆ, ಅದು ಅಂತಿಮ ಸರಕಾಗಿ ಮಾಡ್ಯಾನ. ಈ ಕಚ್ಚಾ ಹತ್ತಿ 100 ರೂಪಾಯಿ ಪ್ಲಸ್ ಅದಕ್ಕೆ ಆ ಕಚ್ಚಾ ಹತ್ತಿಯನ್ನು ಬಟ್ಟೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಏನು ಮಾಡ್ಯಾನ, 200 ರೂಪಾಯಿ ಖರ್ಚು ಮಾಡ್ಯಾನ. ಆ ಕಾರಣಕ್ಕಾಗಿ ಈ 100 ಪ್ಲಸ್ 200 ಇವೆರಡು ಕೂಡಿಸಿದ್ದಾದರೆ ಅವನ ಒಟ್ಟು ಉತ್ಪಾದನೆ ಎಷ್ಟಾಗ್ತದೆ, 300 ಆಗುತ್ತೆ. 100 ಪ್ಲಸ್ 200 ಕೂಡಿಸಿದ್ರೆ ಅವನ ಒಟ್ಟು ಉತ್ಪಾದನೆ ಎಷ್ಟಾಗುತ್ತದೆ, 300 ಆಗುತ್ತೆ, ಹೌದಾ.
ಇದನ್ನು ನಾವು ಒಟ್ಟು ಉತ್ಪಾದನೆ ಅಂತ ಬಿ ಉದ್ಯಮಿದು ಕರೀತೇವೆ. ಇಲ್ಲಿ ವಿ ಎ ಅಂತಂದರೆ ಎ ಉದ್ಯಮಿದು ವ್ಯಾಲ್ಯೂ ಎಡೆಡ್ ಮೌಲ್ಯವರ್ಧನೆ ನೋಡಿ. ಇವ ಕೇವಲ ಶ್ರಮವನ್ನು ಬಳಸಿ ಹತ್ತಿಯನ್ನು ಉತ್ಪಾದನೆ ಮಾಡಿದ್ದಾನೆ 100 ರೂಪಾಯಿ ಮೈನಸ್ ಇಲ್ಲಿ ಮಧ್ಯವರ್ತಿ ಸರಕು ಏನೂ ಆ್ಯಡ್ ಮಾಡಿಲ್ಲ. ಆ ಕಾರಣಕ್ಕಾಗಿ 100ರಲ್ಲಿ 0 ಕಳೆದಾಗ 100 ಆಗುತ್ತೆ. ವ್ಯಾಲ್ಯೂ ಎಡೆಡ್ ಬಿ ಉದ್ಯಮಿ, ಹೌದಾ? ಈ ಬಿ ಉದ್ಯಮಿ ಏನು ಮಾಡಿದ್ದಾನೆ ಅಂತಂತಂದರೆ 300 ರೂಪಾಯಿ, ಹೌದಾ? ಒಂದು ಶರ್ಟ್ ರೆಡಿ ಮಾಡೋದಕ್ಕೆ 300ರಲ್ಲಿ ಅವನು 100 ರೂಪಾಯಿ ಅದಕ್ಕೆ ಮಧ್ಯವರ್ತಿ ಸರಕು ಅಂತ ಕಚ್ಚೆ ಹತ್ತಿ ತೊಗೊಳ. ಈ ಕಚ್ಚೆ ಹತ್ತಿ ತೊಗೊಂಡು ಈ 300ರಲ್ಲಿ 100 ಕಳೆದಾಗ ಈಕ್ವಲ್ ಟು ಉಳಿತೆಷ್ಟು 200, ಹೌದಾ? ಅದನ್ನೇ ನೋಡಿ, ಇದು ಜಿ ಡಿ ಪಿಯಲ್ಲಿ ಯಾವ ರೀತಿ ಎ ಮತ್ತು ಬಿ ಉದ್ಯಮಿಗಳ ನಾವು ಜಿ ಡಿ ಪಿಯಲ್ಲಿ ಕೌಂಟ್ ಮಾಡಿದಾಗ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಈಕ್ವಲ್ ಟು ಎ ಉದ್ಯಮಿ 100 ರೂಪಾಯಿ ಪ್ಲಸ್ ಬಿ ಉದ್ಯಮಿ 200 ರೂಪಾಯಿ ಈಕ್ವಲ್ ಟು ಎಷ್ಟಾಯಿತು? 300 ಆಯಿತು. ಈ 300 ನಾವೇನಂತೇವೆ ಅಂದರೆ ಜಿ ಡಿ ಪಿ ಅಂತ ಕರೀತೇವೆ. 300 ಏನ್ರಿ? ಜಿ ಡಿ ಪಿ. ಇದನ್ನು ನಾವು ಉತ್ಪನ್ನ ವಿಧಾನ ಅಂತ ಕರಿತೇವೆ. ಆದರೆ ಎರಡನೇ ವಿಧಾನ ನೋಡೋಣ. ಈ ಒಂದು ವೆಚ್ಚದ ವಿಧಾನ ಅಂತ ಕರೀತೇವೆ ಇದಕ್ಕೆ. ಈ ವೆಚ್ಚದ ವಿಧಾನ ಕಾಸ್ಟ್ ಮೆಥಡ್ ಅಂತ ಕರೀತೇವೆ ಇದಕ್ಕೆ, ವೆಚ್ಚದ ವಿಧಾನ. ಈ ನೋಡಿ, ಉತ್ಪನ್ನ ಬೇಡಿಕೆಯನ್ನು ಪರಿಗಣಿಸಿ ಜಿ ಡಿ ಪಿಯನ್ನು ಮಾಪನ ಮಾಡುವ ಪರ್ಯಾಯ ಮಾರ್ಗವನ್ನು ವೆಚ್ಚದ ವಿಧಾನ ಎನ್ನುತ್ತೇವೆ. ಈ ವಿಧಾನದಲ್ಲಿ ಆರ್ಥಿಕತೆಯ ಎಲ್ಲ ಉದ್ಯಮಿ ಘಟಕಗಳು ಅಂತಿಮ ವೆಚ್ಚವನ್ನು ಒಂದುಗೂಡಿಸಿ ಜಿ ಡಿ ಪಿಯನ್ನು ಮಾಪನ ಮಾಡಲಾಗುತ್ತದೆ. ಉದ್ಯಮಿ ಘಟಕ ಎ ಉತ್ಪಾದಿಸಿದ ಕಚ್ಚಾ ಹತ್ತಿಯನ್ನು ಖರೀದಿಸಲು ರೂಪಾಯಿ 100ಗಳನ್ನು ಉದ್ಯಮಿ ಘಟಕ ಬಿ ವೆಚ್ಚ ಮಾಡುತ್ತದೆ. ಉದ್ಯಮಿ ಘಟಕ ಬಿ ಉತ್ಪಾದಿಸಿದ ಬಟ್ಟೆಯನ್ನು ಖರೀದಿಸಲು ರೂಪಾಯಿ 300 ಅಂತಿಮ ಅನುಭೋಗಿ ವೆಚ್ಚ ಮಾಡುತ್ತಾರೆ. ಈ ಅಂತಿಮ ವೆಚ್ಚದಲ್ಲಿ ಉದ್ಯಮಿ ಘಟಕ ಎ ರೂಪಾಯಿ 100 ಮತ್ತು ಉದ್ಯಮಿ ಘಟಕ ಬಿ ರೂಪಾಯಿ 200ಗಳನ್ನು ಪಡೆಯುತ್ತವೆ. ಇದನ್ನು ಆರ್ಥಿಕತೆಯಲ್ಲಿ ಅಂತಿಮ ವೆಚ್ಚ ರೂಪಾಯಿಗಳಲ್ಲಿ ಯಾವ ರೀತಿ ಮಾಡಿರ್ತಾರೆ ಅಂತಕ್ಕಂಥದ್ದು ತಾವು ಈ ಒಂದು ಅರ್ಥ ಮಾಡಿಕೊಳ್ಬೇಕಾಗಿದ್ದು, ಉದ್ಯಮಿ ಘಟಕ ಎ ಸ್ವೀಕರಿಸಿದ ಅಂತಿಮ ವೆಚ್ಚ ಎಷ್ಟು? 100 ರೂಪಾಯಿ. ಅದೇ ಉದ್ಯಮಿ ಘಟಕ ಬಿ ಸ್ವೀಕರಿಸಿದ ಅಂತಿಮ ವೆಚ್ಚ 200 ರೂಪಾಯಿ, ಹೌದಾ? ಆರ್ಥಿಕತೆಯ ಸಮಗ್ರ ವೆಚ್ಚ, ಇದರಿಂದ ಆರ್ಥಿಕತೆಯ ಸಮಗ್ರ ವೆಚ್ಚ ಎಷ್ಟಾಗುತ್ತೆ? 100 ಪ್ಲಸ್ 200 ಕೂಡಿಸಿದಾದರೆ ಎಷ್ಟಾಗುತ್ತೆ? 300 ಆಗುತ್ತದೆ. ಇದನ್ನು ನಾವು ವೆಚ್ಚದ ವಿಧಾನ ಅಂತ ಕರೀತೇವೆ, ಹೌದಾ? ನೆಕ್ಸ್ಟ್ ಮೂರನೇ ವಿಧಾನ
ವರಮಾನದ ವಿಧಾನ, ಇದಕ್ಕೆ ನಾವು ಇನ್ಕಮ್ ಮೆಥಡ್ ಅಂತ ಕರಿತೀವಿ. ನೋಡಿ, ಒಂದು ವರ್ಷದ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾಂಗಗಳು ಆದಾಯವನ್ನು ಒಂದುಗೂಡಿಸಿ GDPಯ ಮಾಪನ ಮಾಡುವುದಕ್ಕೆ ವರಮಾನದ ವಿಧಾನ ಅಂತ ಕರಿತೇವೆ. ಇಲ್ಲಿ ಎಲ್ಲ ಉದ್ಯಮಿ ಘಟಕಗಳ ಸ್ವೀಕರಿಸಿದ ವರಮಾನ ವಿವಿಧ ಉತ್ಪಾದನಾಂಗಗಳಿಗೆ, ಅಂದರೆ ವಿವಿಧ ಉತ್ಪಾದನಾಂಗಗಳಿಗೆ ವೇತನ, ಕೂಲಿ, ಲಾಭ, ಬಡ್ಡಿ ಮತ್ತು ಗೇಣಿ ರೂಪದಲ್ಲಿ ವಿತರಣೆಯಾಗುತ್ತದೆ. ಈ ಎಲ್ಲ ಉತ್ಪಾದನಾಂಗಗಳು ಗಳಿಸಿದ ಆದಾಯವನ್ನು ಒಂದುಗೂಡಿಸಿದರೆ ನಾವು GDPಯ ಮೌಲ್ಯವನ್ನು ದೊರೆಯುತ್ತದೆ. ಇಲ್ಲಿ ನೋಡಿ, ಈ ಒಂದು ಉತ್ಪಾದನಾಂಗಗಳು ಸ್ವೀಕರಿಸಿದ ಅಂತ ಒಂದು ಪದ ಬಂದಿದೆ. ಇಲ್ಲಿ ಉತ್ಪಾದನಾಂಗಗಳು, ಇಲ್ಲಿ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಜೇಷನ್. ನಾವು ಲ್ಯಾಂಡ್ಗೆ ಪಾವತಿಗಳನ್ನು ಮಾಡಬೇಕಲ್ಲ, ಇದಕ್ಕೆ ರೆಂಟ್ ಅಂತ ಕರಿತೇವೆ. ಲೇಬರ್ ಕೆಲಸ ಮಾಡೋರಿಗೆ ಕೂಲಿ ಕೊಡಬೇಕಲ್ಲ, ಇದಕ್ಕೆ ವೇಜಸ್ ಅಂತ ಕರಿತೇವೆ. ಸಿ ಅದ ಕ್ಯಾಪಿಟಲ್ಗೆ ನಾವು I ಅಂತಕ್ಕಂಥ ಸಂಕೇತದಿಂದ ಗುರುತಿಸ್ತೇವೆ. ಇದಕ್ಕೆ ಇಂಟ್ರೆಸ್ಟ್ ಅಂತ ಕರಿತೇವೆ, ಬಡ್ಡಿ ಅಂತ ಕರಿತೇವೆ. ಆರ್ಗನೈಜೇಷನ್ಗೆ ನಾವೇನು ಮಾಡ್ತಾ ಇದ್ದೇವೆ, ಸಂಘಟನೆಗೆ P ಅಂತಂದರೆ ಪ್ರಾಫಿಟ್. ಇವೆಲ್ಲನೂ ಕೂಡ ಈ ಉತ್ಪಾದನೆ ಮತ್ತು ಉತ್ಪಾದನಾಂಗಗಳಂತ ಕರಿತೇವೆ. ಇದಕ್ಕೆ ಉತ್ಪಾದನಾ ಮತ್ತು ಉತ್ಪಾದನಾಂಗಗಳ ಪಾವತಿಗಳಂತ ಕರಿತೇವೆ. ಈ ಪದ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ವೇತನ, ಹೌದಾ, ಕೂಲಿ, ಲಾಭ, ಬಡ್ಡಿ ಮತ್ತು ಗೇಣಿ. ಇದನ್ನು ಈ ಒಂದು ಕೋಷ್ಟಕದಲ್ಲಿ ನಾವು ತಿಳ್ಕೊಳ್ಳೋಣ. ಆರ್ಥಿಕತೆಯಲ್ಲಿನ GDPಯ ವಿತರಣೆ ರೂಪಾಯಿಗಳಲ್ಲಿ, ಹೌದಾ. ಇಲ್ಲಿ ವಿವರಣೆ, ಎ ಉದ್ಯಮಿ ಮತ್ತು ಬಿ ಉದ್ಯಮಿಗಳು ಯಾವ ರೀತಿ ವಿತರಣೆ ಮಾಡಿದ್ದಾರೆ ಬಂದಿರತಕ್ಕಂಥ ಒಂದು ಆದಾಯದಲ್ಲಿ ಅಂತ, ಇದು ವರಮಾನದ ವಿಧಾನ ಅಂತ ಕರಿತೀವಿ. ಈ ಒಂದು ಕೂಲಿ ಅಂದರೆ ಶ್ರಮಕ್ಕೆ ನಾವೇನು ಮಾಡಬೇಕು, ಕೂಲಿ ಎಷ್ಟಿದೆ ಅಂತಂದರೆ ಎ ಉದ್ಯಮಿ 40 ರೂಪಾಯಿ ಕೂಲಿ ಕೊಟ್ಟಿದ್ದಾನೆ. ಅವನಿಗೆ ಲಾಭ ಎಷ್ಟಾಗಿದೆ ಅಂತಂದರೆ 60 ರೂಪಾಯಿ ಲಾಭ ಇದೆ. ಆದರೆ ಒಟ್ಟು ಆದಾಯ ಎಷ್ಟು, 100 ರೂಪಾಯಿ, ಹೌದಲ್ಲ. ಅದೇ ರೀತಿಯಾಗಿ ಬಿ ಉದ್ಯಮಿ ನೋಡಿ, ಇವ ಒಂದು ಹತ್ತಿಯನ್ನು ತಯಾರು ಮಾಡೋದಕ್ಕೆ ಈ ರೀತಿ ಅವನಿಗೆ ಎ ಉದ್ಯಮಿಗೆ ಲಾಭ ಆಗಿದೆ. ಅದೇ ರೀತಿ ಬಿ ಉದ್ಯಮಿ 80 ರೂಪಾಯಿ ಏನು ಮಾಡಿದ್ದಾನೆ, ಕೂಲಿ ಕೊಟ್ಟಿದ್ದಾನೆ. 120 ರೂಪಾಯಿಯನ್ನು ಲಾಭ ಮಾಡ್ಕೊಂಡಿದ್ದಾನೆ. 200 ರೂಪಾಯಿಯನ್ನು ಒಟ್ಟು ಆದಾಯ ಅವನಿಗೆ ಆಗಿರ್ತಕ್ಕಂಥದ್ದು, ಹೌದಾ. ಅದನ್ನೇ ಯಾವ ರೀತಿ ಹಂಚಿಕೆ ಮಾಡಿದ್ದಾನೆ ಅಂದರೆ, ಉದ್ಯಮಿ ಘಟಕ ಎ ಗಳಿಸಿದ ರೂಪಾಯಿಗಳು 100 ರೂಪಾಯಿಗಳಲ್ಲಿ ಆದಾಯ ರೂಪಾಯಿ 40 ಕೂಲಿ ಪಾವತಿಸಿದ್ದಾನೆ. 40 ರೂಪಾಯಿ ಕೂಲಿ ಪಾವತಿಸಿದ್ದಾನೆ. ರೂಪಾಯಿ 60 ಏನು ಮಾಡ್ಕೊಂಡಿದ್ದಾನೆ ಅಂತಂದರೆ ಲಾಭವಾಗಿ ಇಟ್ಟುಕೊಳ್ಳುತ್ತದೆ. ಹಾಗೆಯೇ ಉದ್ಯಮಿ ಬಿ ಘಟಕವನ್ನು ಗಳಿಸಿದ 200 ರೂಪಾಯಿಗಳಲ್ಲಿ
ರೂಪಾಯಿಯನ್ನು ಏನು ಮಾಡಿದ್ದಾನೆ, ಕೂಲಿಯಾಗಿ ಪಾವತಿಸಿದ್ದಾನೆ. ರೂಪಾಯಿ 220 ಲಾಭವಾಗಿ ಇಟ್ಟುಕೊಳ್ಳುತ್ತದೆ. ಆರ್ಥಿಕತೆಯಲ್ಲಿ ವಿವಿಧ ಉತ್ಪಾದನಾಂಗಗಳಿಗೆ ಸಂಭಾವನೆಗಾಗಿ ವಿತರಣೆಯಾದ ಮೊತ್ತವನ್ನು ನಾವು GDP ಮೌಲ್ಯಕ್ಕೆ ಸಮನಾಗಿರುತ್ತದೆ. ಇಲ್ಲಿ ನೋಡಿ, GDP ಒಟ್ಟು ದೇಶೀಯ ಉತ್ಪನ್ನ ಈಕ್ವಲ್ ಟು ಕೂಲಿ ಪ್ಲಸ್ ಲಾಭ ಪ್ಲಸ್ GDP. ನೋಡಿ, ಕೂಲಿ ಎರಡು ಕೂಲಿ ಅಂತಂದರೆ ನೋಡಿ 40 ಎ ಉದ್ಯಮಿದು ಮತ್ತು 80 ಬಿ ಉದ್ಯಮಿದು ಈಕ್ವಲ್ ಟು ಎಷ್ಟಾಗುತ್ತೆ ಅಂತಂದರೆ 120 ರೂಪಾಯಿ ಆಗುತ್ತೆ. ಅದೇ ರೀತಿ ಲಾಭದಲ್ಲಿ ನೋಡಿ, ಇವರಿಬ್ಬರದು ಲಾಭ 60 ಪ್ಲಸ್ 120 ಈಕ್ವಲ್ ಟು 180 ಏನಾಗಿದೆ, ಲಾಭ ಪ್ರಾಫಿಟ್ ಆಗಿದೆ. ಈ GDPಯನ್ನು ನೋಡಿ, 120 ಪ್ಲಸ್ 180 ಇವೆರಡನ್ನು ಕೂಡಿಸಿದಾಗ ಒಟ್ಟು ಎಷ್ಟಾಗ್ತದೆ, 300 ರೂಪಾಯಿ ಆಗುತ್ತದೆ. ಇಲ್ಲಿ 300 ರೂಪಾಯಿ ಆಗಿದೆಯಲ್ಲ, ಇವೆರಡು ಕೂಡಿಸಿದಾಗ ಈ ರೀತಿಯಾಗಿ ನಾವು ಒಂದು ಸಂಖ್ಯಾತ್ಮಕವಾಗಿರ್ತಕ್ಕಂಥ ಉದಾಹರಣೆ ಅಲ್ಲಿ ಈ ಮೂರು ವಿಧಾನಗಳಲ್ಲಿ ಉತ್ಪನ್ನ ಅಥವಾ ಮೌಲ್ಯವರ್ಧಿತ ವಿಧಾನ, ವೆಚ್ಚದ ವಿಧಾನ, ವರಮಾನದ ವಿಧಾನ ಇವುಗಳನ್ನು ಯಾವ ರೀತಿ GDPಯಲ್ಲಿ ಲೆಕ್ಕಾಚಾರ ಮಾಡಲಾಗುತ್ತದೆ ಅಂತ ಒಂದು ಸಂಖ್ಯಾತ್ಮಕ ಉದಾಹರಣೆ ಮುಖಾಂತರ ತಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ 6 ಅಂಕದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಚಾಪ್ಟರ್ದ ಕೊನೆಯ ಪ್ರಶ್ನೆ ಏನನ್ನುವಾಗಿದ್ದರೆ 4ನೇದು, GDP ಇವು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸುವುದರ ಮಿತಿಗಳನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಉತ್ತರ: ಒಂದು ವರ್ಷದಲ್ಲಿ ಒಂದು ದೇಶದ ಭೌಗೋಳಿಕ ಗಡಿಯೊಳಗೆ ಉತ್ಪಾದಿಸಿದ ಸರಕು ಸೇವೆಗಳ ಮೊತ್ತವೇ GDP ಆಗಿದೆ. ಈ GDPಯು ದೇಶದ ಜನರಿಗೆ ಆದಾಯ ರೂಪದಲ್ಲಿ ಹಂಚಿಕೆಯಾಗುತ್ತದೆ. ಒಬ್ಬ ವ್ಯಕ್ತಿಯು ಅಧಿಕ ಆದಾಯವನ್ನು ಹೊಂದಿದ್ದರೆ ಆ ವ್ಯಕ್ತಿಯ ಹೆಚ್ಚು ಸರಕು ಮತ್ತು ಸೇವೆಗಳನ್ನು ಖರೀದಿಸುವ ಸಾಮರ್ಥ್ಯ ಹೊಂದಿರುವುದರಿಂದ ಅವನ ಭೌತಿಕ ಕಲ್ಯಾಣ ಉತ್ತಮವಾಗಿರುತ್ತದೆ. ಹೌದಾ? ಆದರೆ ಅದೇ ದೇಶದ ಒಂದು ದೇಶದ ಜನರ GDPಯ ಜನರ ಯೋಗಕ್ಷೇಮ ಸೂಚ್ಯಂಕವಾಗಿ ಪರಿಗಣಿಸಬಹುದೇ? ಕ್ವಶನ್ ಇದೆ. GDP ಯೋಗಕ್ಷೇಮ ಅಂದರೆ ಜನರ ಕಲ್ಯಾಣ ಆ ಸೂಚ್ಯಂಕವಾಗಿ ಪರಿಗಣಿಸಬಹುದೇ ಅಂತ ಪ್ರಶ್ನೆ ಇದೆ. ಒಂದು ದೇಶದ GDPಯ ಮಟ್ಟವನ್ನು ಆ ದೇಶದ ಜನರ ಯೋಗಕ್ಷೇಮ ಸೂಚ್ಯಂಕವನ್ನು ಎಂದು ಪರಿಗಣಿಸುವುದು ಸೂಕ್ತವಲ್ಲ ಎಂಬುದು ವಿವರಿಸಲು 3 ಕಾರಣಗಳಿವೆ. ಇಲ್ಲಿ ನೋಡಿ ಏನು ಹೇಳ್ತದೆ ಈ ಒಂದು ಸಾರಾಂಶ ಅನ್ನು ಹಾಕಿದರೆ, ಒಂದು ದೇಶದ GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಹೆಚ್ಚಿಗಾಯ್ತಂತಂದರೆ ಆ ದೇಶದ ಜನರ ಯೋಗಕ್ಷೇಮ, ಕಲ್ಯಾಣ, ಆರೋಗ್ಯ,
ಸಮೃದ್ಧಿ ಸಂತೋಷ ಹೆಚ್ಚಾಗ್ತದೇನಂತ ಈ ಪ್ರಶ್ನೆ ಇದೆ. ಇದು ಸೂಕ್ತವಲ್ಲ ಎಂಬುದಕ್ಕೆ ಈ 3 ಕಾರಣಗಳನ್ನು ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನ್ನು ನೋಡಿ, GDPಯ ವಿತರಣೆ. ಇಲ್ಲಿ ಒಂದು ದೇಶದ GDP ಏರಿಕೆ ಆದರೆ ಜನರ ಯೋಗಕ್ಷೇಮ ಹೆಚ್ಚಾಗದಿರಬಹುದು. ಏಕೆಂದರೆ GDPಯಲ್ಲಿ ಹೆಚ್ಚಳ ಕೆಲವೇ ವ್ಯಕ್ತಿಗಳ ಮತ್ತು ಉದ್ಯಮಿ ಘಟಕ ಒಂದರಲ್ಲಿ ಕೇಂದ್ರೀಕೃತವಾದರೆ ಬಹುತೇಕ ಜನರ ಆದಾಯವು ಕುಸಿದಿರಬಹುದು. ಪರಿಣಾಮವಾಗಿ ದೇಶದ ಎಲ್ಲ ಜನರ ಯೋಗಕ್ಷೇಮ ಹೆಚ್ಚಾಗಿದೆ ಎಂದು ಹೇಳಲು ಸಾಧ್ಯವಿಲ್ಲ ಅಂತ. ಇದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ ನೋಡಿ. 2000 ಇಸ್ವಿಯಲ್ಲಿ ಒಂದು ಕಾಲ್ಪನಿಕ ದೇಶದ ಜನಸಂಖ್ಯೆ 100 ಆಗಿದ್ದು ಅವರ ತಲಾ ಆದಾಯ ರೂಪಾಯಿ 10ಗಳನ್ನು ಗಳಿಸಿದ್ದರೆ ಆ ದೇಶದ GDP ಎಷ್ಟಾಗುತ್ತದೆ ಅಂತಂದರೆ 1000 ರೂಪಾಯಿಗಳನ್ನು ಆಗುತ್ತದೆ. ಹೌದಾ? ಒಂದು ಕಾಲ್ಪನಿಕ ಉದಾಹರಣೆ ನಿಮಗೆ ಹೇಳ್ತಕ್ಕಂಥದ್ದು ನೋಡ್ರಿ. ದೇಶದ ಜನಸಂಖ್ಯೆ 100 ಆದಾಗ ಅವ್ರ ತಲಾ ಆದಾಯ 10 ರೂಪಾಯಿ ಗಳಿಸಿದ್ರೆ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿ 10 ರೂಪಾಯಿ ಗಳಿಕೆ ಮಾಡಿದರೆ ಆ ದೇಶದ ಒಟ್ಟು GDP 100 × 10 ಮಾಡಿದ್ರೆ 1000 ರೂಪಾಯಿ ಆಗುತ್ತೆ. ಅದೇ 2001ರಲ್ಲಿ ಆ ದೇಶದ 90 ಜನರ ತಲಾ ಆದಾಯ ರೂಪಾಯಿಗಳು 9 ಸಂಪಾದಿಸುತ್ತಿದ್ದರೆ, 90 ಜನರಷ್ಟೇ. ಆದರೆ ಉಳಿದ 10 ಜನ ಇರ್ತಾರಲ್ಲ, ಈ ಉಳಿದ 10 ಜನ ವ್ಯಕ್ತಿಗಳು ರೂಪಾಯಿ 20ಗಳನ್ನು ಗಳಿಸುತ್ತಿದ್ದರು ಎಂದುಕೊಂಡ್ರೆ 2001ರಲ್ಲಿ ದೇಶದ GDPಯ ಮೌಲ್ಯ ರೂಪಾಯಿ ಎಷ್ಟಾಗುತ್ತೆ ಅಂತಂದರೆ 1010 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ, ಇದು ಹೆಂಗಾಗುತ್ತದೆ ಅಂತಾರೆ, 90 ಜನರ ರೂಪಾಯಿ ಎಷ್ಟಾಗುತ್ತದೆ? ಆ ಒಂದು 90 ಜನರ ತಲಾ ಆದಾಯ 9 ರೂಪಾಯಿ ಅಂತ ಕೂಡಿಸಿದ್ರೆ ಇಲ್ಲಿ ಆ ಹಣ ಎಷ್ಟಾಗುತ್ತದೆ ಅಂತಂದರೆ ನಾವು 810 ರೂಪಾಯಿ ಆಗುತ್ತೆ. ಹೌದಾ? ಇಲ್ಲಿ ಕೆಳಗಡೆ ಬರೀತೀನಿ. ಒಂಬತ್ತು 8 90 ಈಕ್ವಲ್ ಟು 810. ಅದೇ ದೇಶದ 10 ಜನರು ಇಲ್ಲರಲ್ಲ, 10 ಜನರು 10 × 20 ಈಕ್ವಲ್ ಟು 10 ವ್ಯಕ್ತಿಗಳ 20 ರೂಪಾಯಿ ಆದಾಯ ಅಂತಂತಂದರೆ
ಎಷ್ಟಾಗುತ್ತದೆ ರೀ? 10 ಇಂಟು 20 ರೂಪಾಯಿಗಳು. ₹200 ಆಗುತ್ತೆ. ₹200 ಇವೆರಡೂ ಕೂಡಿಸಿದಾದರೆ ₹1010 ಆಗುತ್ತದೆ. ಆದರೆ ದೇಶದ GDP ಹೆಚ್ಚಳವಾದಾಗ ಶೇಕಡ 90 ಜನರ ಆದಾಯ ಕಡಿಮೆಯಾಗಿ ಯೋಗಕ್ಷೇಮ ಕೆಳಗಿಳಿದಿದೆ. ಇಲ್ಲಿ 2000ದಲ್ಲಿ ಎಷ್ಟಿತ್ತು? ₹1000 ಇತ್ತು GDP, ಹೌದಾ? ಅದೇ 2001ರಲ್ಲಿ ಎಷ್ಟಾಯಿತು? ₹1010 GDP ಆಯಿತು. ಅಂದರೆ ₹10 GDP ಹೆಚ್ಚಾಗಿದೆ. ಆದರೆ GDP ಹೆಚ್ಚಾದಾಗ ಈ ಒಂದು 90 ಜನರು ಅಂದರೆ ಅವ್ರದ್ದು ಆದಾಯ ಯಾವಾಗ ಎಷ್ಟಿತ್ತು? 10 ಇತ್ತು. ಎಲ್ಲರದ್ದು 10 ಇತ್ತು. ಆದರೆ ಇಲ್ಲಿ 2001ರಲ್ಲಿ ಅವ್ರ ಆದಾಯ ಏನಾಯಿತು? 10 ಇದ್ದಿದ್ದು 9 ಇತ್ತು. 90 ಮಂದಿದು ಕೇವಲ 10 ಮಂದಿದು ₹20 ಆದಾಯ ಆಯಿತು. ಈ ರೀತಿ ಬರೀ GDP ಆದಾಯವನ್ನು ಹೆಚ್ಚಿಗಾಗಿದ್ದರೆ ಇದು ಹಣದುಬ್ಬರವಿದ್ದಾಗ ನಮಗೆ GDPಯ ಮೌಲ್ಯವು ಹೆಚ್ಚಾದರೂ ಜನರ ಯೋಗಕ್ಷೇಮ ಕುಸಿದಿರಬಹುದು. ಈ ರೀತಿ ಇದು GDPಯ ವಿತರಣೆಯಲ್ಲಿ ಆಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ನಾವು ಇದ್ರ ಮುಖಾಂತರ ಅರ್ಥ ಮಾಡಿಕೊಂಡೆವು. ಎರಡನೇದು ನೋಡಿ, ವಿತ್ತೀಯವಲ್ಲದ ವಿನಿಮಯಗಳು. ಈ ವಿತ್ತೀಯವಲ್ಲದ ವಿನಿಮಯಗಳಂತಂತಂದರೆ ಆರ್ಥಿಕತೆಯಲ್ಲಿ ಅನೇಕ ಚಟುವಟಿಕೆಗಳು ಹಣದ ಮಾಪನಕ್ಕೆ ಒಳಗಾಗುವುದಿಲ್ಲ. ಈ ಉದಾಹರಣೆಗೆ ನೋಡಿ, ಮನೆಯಲ್ಲಿ ಮಹಿಳೆಯರು ನಿರ್ವಹಿಸುವ ಗೃಹ ಕೃತ್ಯ ಸೇವೆಗಳಿಗೆ ಹಣ ಪಾವತಿಸುವುದಿಲ್ಲ, ಹೌದಾ? ಸಾಟಿ ವಿನಿಮಯ ಪದ್ಧತಿಯಲ್ಲಿ ಸರಕುಗಳು ನೇರವಾಗಿ ಸರಕುಗಳಿಗೆ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಅಂತಂದರೆ ಈ ಸಾಟಿ ವಿನಿಮಯ ಪದ್ಧತಿ ಅಂದರೆ ತಮಗೆ ಗೊತ್ತಿರಬೇಕು, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅಂತಂದರೆ ಈ ಸಾಟಿ ವಿನಿಮಯ ಪದ್ಧತಿಯಲ್ಲಿ ಈಗ ಉದಾಹರಣೆಗೆ ಎ ಮತ್ತು ಬಿ ಅಂತಕ್ಕಂಥ ವ್ಯಕ್ತಿ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈ ಸಾಟಿ ವಿನಿಮಯ ಪದ್ಧತಿನೇ ಹೇಳ್ತಾ ಇದ್ದೀನಿ. ಈ ಎ ಬಳಿ ಆಕಳಿದೆ, ಬಿ ಬಳಿ ಎಮ್ಮೆ ಇದೆ ಅಂತ ಇಟ್ಕೊಳ್ರಿ. ಇವ್ರು ಏನು ಮಾಡ್ತಾಯಿದ್ರು, ಸಾಟಿ ವಿನಿಮಯ ಆಕಳ ಬಿದವನಿಗೆ ಕೊಡ್ತಿದ್ರು, ಎಮ್ಮೆ ಏದವನಿಗೆ ಕೊಡ್ತಿದ್ರು. ಇದು ಸಾಟಿ ವಿನಿಮಯ ಪದ್ಧತಿ. ಈಗ ದನಗಳಷ್ಟೇ ಅಲ್ಲ, ಆಹಾರ ಧಾನ್ಯಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಹೀಗೆ ದವಸ ಧಾನ್ಯಗಳಾಗಿರ್ಬೋದು, ಇವಕ್ಕೆಲ್ಲನೂ ಕೂಡ ಹಣರೂಪರಹಿತವಾಗಿ ವ್ಯವಹಾರ ಮಾಡ್ತಾಯಿದ್ರು. ಇದಕ್ಕೆ ಹಣದ ಮಾಪನವಿಲ್ಲದೆ ಅನೌಪಚಾರಿಕ ವಲಯಗಳಲ್ಲಿ ನಡೆಯುವ ಸರಕು ಸೇವೆಗಳ ವಿನಿಮಯವನ್ನು ಆರ್ಥಿಕ ಚಟುವಟಿಕೆಯ ಭಾಗವಾಗಿ ಪರಿಗಣಿಸುವುದಿಲ್ಲ. ಇವುಗಳು ಎಷ್ಟೋ
ಭಾರತ ದೇಶದಲ್ಲಿ ಮಹಿಳೆಯರು ತಮ್ಮ ಗೃಹ ಕೃತ್ಯ ಕೆಲಸದಲ್ಲಿ ಭಾಗಿಯಾಗ್ತಾರೆ. ಅದಕ್ಕೆ ನಾವು ಹಣಗಳನ್ನು ಕೌಂಟ್ ಮಾಡೋದಿಲ್ಲ. ಅದೇ ರೀತಿಯಾಗಿ ಸಾಟಿ ವಿನಿಮಯ ಪದ್ಧತಿಗಳಲ್ಲಿ ವ್ಯಕ್ತಿಗಳ ನಡವಳಿಕೆ, ಒಬ್ಬರ ಬಳಿ ತೊಗರಿ ಇದ್ದರೆ ಇನ್ನೊಬ್ಬರಲ್ಲಿ ಜೋಳ ಇದ್ದರೆ ತೊಗರಿಯನ್ನು ಜೋಳಕ್ಕೆ ಆಗಿ ಜೋಳವನ್ನು ತೊಗರಿಯಾಗಿ ತಗೊಳ್ತಕ್ಕಂಥದ್ದು, ಇಂಥವುಗಳನ್ನು ನಾವು ಹಣದ ಮಾಪನವಿಲ್ಲದೆ ದೇಶದ ಒಳಗಡೆ ನಡೀತಕ್ಕಂಥದ್ದು. ಹೀಗೆ ನಡೆಯೋದರಿಂದ ಏನಾಗ್ತದೆ ಅಂತಾರೆ, ಹಿಂದುಳಿದ ಪ್ರದೇಶಗಳಲ್ಲಿ ನಡೆಯುವ ಹಣರಹಿತ ವಿನಿಮಯ ಮಾಪನದಲ್ಲಿ ಪರಿಗಣಿಸುವುದರಿಂದ GDPಯ ಕಡಿಮೆ ಅಂದಾಜಿಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರಮಾಣಿತ GDPಯ ಉತ್ಪಾದನಾ ಚಟುವಟಿಕೆ ಮತ್ತು ಯೋಗಕ್ಷೇಮದ ಸ್ಪಷ್ಟ ಸೂಚ್ಯಂಕವಾಗಿರುವುದಿಲ್ಲ. ಇಲ್ಲಿ ಚಟುವಟಿಕೆಗಳು ಯೋಗಕ್ಷೇಮದ ಸ್ಪಷ್ಟ ಸೂಚ್ಯಂಕವಾಗಲಿಕ್ಕೆ ನಮಗೆ ಸಾಧ್ಯವಾಗುವುದಿಲ್ಲ. ಉದಾಹರಣೆಗೆ ಎಷ್ಟೋ ಮಂದಿ ಇವತ್ತು ತಮ್ಮ ಸಂಬಂಧಿಕರ ಹತ್ರ ಮತ್ತು ತಮ್ಮ ಫ್ರೆಂಡ್ಸ್ಗಳ ಹತ್ರ ಹಣವಿಲ್ಲದೇ ಉಚಿತವಾಗಿ ದುಡಿತಕ್ಕಂಥದ್ದು ನಾವು ನೋಡ್ತಿದ್ದೇವೆ. ಅವ್ರ ಶ್ರಮಕ್ಕೆ ನಾವು ಬೆಲೆಗಳನ್ನು ಕಟ್ಟೋದಾಗೋದಿಲ್ಲ. ಅವ್ರ ಶ್ರಮವನ್ನು ಬೆಲೆ ಕಟ್ಟಿಲ್ಲ ಅಂದರೆ ಅವು ನಾವು GDPಯಲ್ಲಿ ಕೌಂಟ್ ತಗೊಳ್ಳೋದಿಲ್ಲ. ಹೀಗಿದ್ದಾಗ ವಿತ್ತೀಯವಲ್ಲದ ವಿನಿಮಯಗಳನ್ನು ದೇಶದಾದ್ಯಂತ ಬಹಳಷ್ಟು ಲೆಕ್ಕಕ್ಕೆ ಬಾರದ ವ್ಯವಹಾರಗಳನ್ನು ನಡೆಯುತ್ತವೆ. ಇವೆಲ್ಲನೂ ಕೂಡ ನಾವು GDPಯನ್ನು ಮಾಪನದಲ್ಲಿ ಪರಿಗಣಿಸುವುದಿಲ್ಲ. ಇದು ಎರಡನೆಯ ಪಾಯಿಂಟ್ ಆಗಿರ್ತಕ್ಕಂಥದ್ದು. ಮೂರನೇದು ಬಾಹ್ಯತೆಗಳು, ಎಕ್ಸ್ಟರ್ನಲ್ ಅಂತ ನಾವು ಕರೆಯುತ್ತೇವೆ. ಒಂದು ಉದ್ಯಮಿ ಘಟಕ ಅಥವಾ ಒಬ್ಬ ವ್ಯಕ್ತಿ ಆರ್ಥಿಕ ಚಟುವಟಿಕೆಯಿಂದ ಮತ್ತೊಂದು ಉದ್ಯಮಿ ಘಟಕ ಅಥವಾ ಮತ್ತೊಬ್ಬ ವ್ಯಕ್ತಿ ಮೇಲಾಗುವ ಪ್ರಯೋಜನ ಅಥವಾ ಹಾನಿಗಳು ನಾವು ಬಾಹ್ಯತೆ ಎನ್ನುತ್ತೇವೆ. ಅಂದರೆ ಒಂದು ಉದ್ಯಮಿ ಇನ್ನೊಬ್ಬ ಉದ್ಯಮಿ ಮೇಲಾಗುವ ಪ್ರಯೋಜನಗಳು ಮತ್ತು ಹಾನಿಗಳು ಇವೆರಡೂ ಕೂಡ ಬಾಹ್ಯತೆಗಳೆನ್ನುತ್ತೇವೆ. ಇಲ್ಲಿ ಬಾಹ್ಯತೆಗಳು ಮಾರಾಟ ಮತ್ತು ಖರೀದಿಗೆ ಯಾವುದೇ ಮಾರುಕಟ್ಟೆ ಇರುವುದಿಲ್ಲ. ಬಾಹ್ಯತೆಗಳಿಗೆ ಮಾರಾಟ ಮಾಡೋದಕ್ಕೂ ಮತ್ತು ಖರೀದಿ ಮಾಡೋದಕ್ಕೂ ಯಾವುದೇ ಮಾರುಕಟ್ಟೆ ಇರುವುದಿಲ್ಲ. ಬಾಹ್ಯತೆಗಳಿಂದ ಪ್ರಯೋಜನ ಪಡೆದವರು ಏನೂ ಪಾವತಿಸುವುದಿಲ್ಲ. ಅಂದರೆ ಈ ಬಾಹ್ಯತೆಯಿಂದ ಏನು ಪ್ರಯೋಜನ ಯೂಸ್ ಆಗ್ತದೆ ಅವರು ಪಡೆದವರು ಏನೂ ಹಣವನ್ನು ಪಾವತಿಸುವುದಿಲ್ಲ ಮತ್ತು ಹಾನಿ ಮಾಡಿದವರು ದಂಡವನ್ನು ಪಾವತಿಸುವುದಿಲ್ಲ. ಈ ರೀತಿ ಒಂದು ಉದಾಹರಣೆ ಕೊಡೋಣ ನೋಡ. ಒಂದು ಪ್ರದೇಶದಲ್ಲಿ ತೈಲ ಸಂಸ್ಕಾರವು ಸ್ಥಾಪನೆಯಾದರೆ ಆಂಧ್ರ ಪ್ರದೇಶದ ಜನರಿಗೆ ಉದ್ಯೋಗಗಳು ಮತ್ತು ಮೂಲ ಸೌಕರ್ಯಗಳು ಹೆಚ್ಚಾಗುತ್ತವೆ. ಇದು ಧನಾತ್ಮಕ ಬಾಹ್ಯತೆಯಾಗಿದೆ. ಅದೇ ರೀತಿಯಾಗಿ ತೈಲ ಶುದ್ಧೀಕರಣ ಘಟಕವು ಬಿಡುವ ತ್ಯಾಜ್ಯವು ನದಿ ನೀರನ್ನು ಕಲುಷಿತಗೊಳಿಸಿ ಮೀನು ಇತರೆ ಜೀವರಾಶಿಗಳನ್ನು ನಾಶ ಮಾಡುತ್ತವೆ ಮತ್ತು ನದಿಯ ನೀರನ್ನು ಬಳಸುವ ಜನರ ಯೋಗಕ್ಷೇಮ ಕುಸಿಯುತ್ತದೆ. ಇದು ಋಣಾತ್ಮಕ ಬಾಹ್ಯತೆಯಾಗಿದೆ. ಆದರೆ GDPಯ ಮಾಪನದಲ್ಲಿ ಬಾಹ್ಯತೆಗಳನ್ನು ಪರಿಗಣಿಸದೇ ಇರುವುದರಿಂದ ಯೋಗಕ್ಷೇಮದ ಸೂಚ್ಯಂಕ GDPಯನ್ನು ಪರಿಗಣಿಸುವುದು ಸಮರ್ಥನೀಯವಲ್ಲ ಅಂತ. ಇಲ್ಲಿ ನೋಡಿ, ಯಾವುದೋ ಒಂದು ಎಕ್ಸಾಂಪಲ್ ನಿಮಗೆ ನಾನು ಹೇಳ್ಬೋದು. ಒಂದು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ರಿ.
ಯಾವುದೋ ಒಂದು ಅಂತ ಒಂದು ಫ್ಯಾಕ್ಟ್ರಿ ಇದೆ. ಈ ಫ್ಯಾಕ್ಟ್ರಿಯಿಂದ ಫ್ಯಾಕ್ಟ್ರಿ ಮಾಲೀಕಗೆ ಅದರಲ್ಲಿಂದ ಆದಾಯ ಬರ್ಬೋದು. ಆದರೆ ಆ ಫ್ಯಾಕ್ಟ್ರಿ ಆದಾಯದಿಂದ ಅವನು ಉದ್ಯಮಿ ಆಗ್ತಾನೆ ಅಥವಾ ಶ್ರೀಮಂತನಾಗ್ತಾನೆ. ಆ ಫ್ಯಾಕ್ಟ್ರಿಲಿಂದ ಹೋಗ್ತಕ್ಕಂಥ ಹೊಗೆ ಅದು ಇಡೀ ಪರಿಸರವನ್ನು ಕಲುಷಿತಗೊಳಿಸುತ್ತದೆ. ಆ ಪರಿಸರ ಕಲುಷಿತಗೊಳಿಸಿದಾಗ ಇಡೀ ಸಮಾಜದ ಮೇಲೆ ಅಥವಾ ವಾತಾವರಣದ ಮೇಲೆ ಕೆಟ್ಟ ಪರಿಣಾಮವನ್ನು ಬಿದ್ದು ಸುಮಾರು ಸಮಸ್ಯೆಗಳನ್ನು ಉದ್ಭವಿಸುತ್ತದೆ. ಅದರ ಲಾಭ ತಗೊಳ್ತಕ್ಕಂಥ ವ್ಯಕ್ತಿ ಆ ಪರಿಸರಕ್ಕೆ ಯಾವುದೇ ಕೂಡ ಶುಲ್ಕವನ್ನು ಕಟ್ಟೋದಿಲ್ಲ. ಅಥವಾ ಹಾನಿಯಾಗಿರ್ತಕ್ಕಂಥ ಭಾಗವನ್ನು ಅವ ಹಣ ಕಟ್ಟೋದಿಲ್ಲ. ಹೀಗಿದ್ದಾಗ ಇಲ್ಲಿ ಒಬ್ಬರೇ ಒಬ್ಬ ವ್ಯಕ್ತಿಯ ಶ್ರೀಮಂತನಾಗ್ಬೋದು ಅಥವಾ ಅವ ಲಾಭ ಗಳಿಸ್ಕೊಳ್ಬೋದು. ಒಬ್ಬನ ಲಾಭಕ್ಕಾಗಿ ಇಡೀ ಸಮಾಜದ ಯೋಗಕ್ಷೇಮವನ್ನು ಹಾಳು ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇದನ್ನು ಕೂಡ ನಾವು ಒಂದು ಉದಾಹರಣೆ ಮುಖಾಂತರ ಹೇಳಿ ತಮಗೆ ಈ ಒಂದು ಚಾಪ್ಟರ್ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಮತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಆ ಒಂದು ಅಧ್ಯಾಯವಾಗಿರುವುದರಿಂದ ಇದರಲ್ಲಿ ತಮಗೆ ಏನಾದರೂ ತಿಳಿಲಿಲ್ಲ ಅನ್ನೋ ಹಾಗಿದ್ರೆ ನನಗೆ ನೇರವಾಗಿ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ನೀವು ಕಮೆಂಟ್ಸ್ ಕೂಡ ಮಾಡ್ಬೋದು ಅಂತ ಹೇಳುತ್ತಾ ಇವತ್ತು ಇಲ್ಲಿವರೆಗೆ ಈ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ತಾವುಗಳು ಈ ಕ್ಲಾಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ತಾವು ಒಂದು ಒಳ್ಳೆಯ ಪ್ರಜೆಗಳಾಗಿ ದೇಶದ ಅಭಿವೃದ್ಧಿಯಲ್ಲಿ ಸಹಕರಿಸಿ